ನಮಸ್ಕಾರ ವೀಕ್ಷಕರೇ. ರಾಬು ಲೈನ್ಸ್ ರಾಜೇಂದ್ರ ಗುರುಡಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂಥ ಅಪರಿಚಿತ ಅಲಂಕಾರಗಳನ್ನು ಪರಿಚಯಿಸುವ ವಿಡಿಯೋ ಪಾಠಗಳ ಸರಣಿ ಕಾರ್ಯಕ್ರಮ ಕಂಡು ಕಾಣದಂಥ ಚೆಲುವು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದಂತೆ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಅಲಂಕಾರಗಳನ್ನು ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದು ಅಂತ ನಾನು ಹೇಳಿದ್ದೇನೆ. ಈಗಾಗಲೇ ಕೆಲವು ಅಲಂಕಾರಗಳನ್ನು ತಾವು ನೋಡಿದ್ದೀರಿ. ಇವತ್ತು ನಾನು ಮತ್ತೊಂದು ಆ ರೀತಿ ಅಪರಿಚಿತವಾಗಿರುವ ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಹೊಸ ಅಲಂಕಾರವನ್ನು ಪರಿಚಯ ಮಾಡಲಿಕ್ಕೆ ತಮ್ಮೊಂದಿಗೆ ಇವತ್ತು ಇದ್ದೇನೆ. ತಮ್ಮೆಲ್ಲರೂ ಕೂಡ ವಿನಂತಿ, ಯಾರು ಹೊಸದಾಗಿ ಈ ಚಾನಲ್ಲಿಗೆ ಪ್ರವೇಶ ಮಾಡಿದ್ದು ವಿಡಿಯೋ ನೋಡ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಸಂಪೂರ್ಣ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಪಾಠವನ್ನು ಶುರು ಮಾಡ್ತಾಯಿದ್ದೇನೆ. ಬನ್ನಿ, ಇವತ್ತು ಪರಿಚಯಿಸ್ತಿರ್ತಕ್ಕಂಥ ಹೊಸ ಅಲಂಕಾರ ಯಾವುದು ಅಂಥೇಳಿ ನೋಡೋಣ. ನಾನು ಇವತ್ತು ಪರಿಚಯ ಮಾಡಲಿಕ್ಕೆ ಎತ್ತಿಕೊಂಡಿರ್ತಕ್ಕಂತಹ ಅಲಂಕಾರ ಅದು ವಿಶೇಷೋಕ್ತಿ ಅಲಂಕಾರ. ವಿಶೇಷೋಕ್ತಿ ಅಲಂಕಾರ ಏನು? ಈ ವಿಶೇಷೋಕ್ತಿ ಅಲಂಕಾರ ಅಂದರೆ ಇದರ ಲಕ್ಷಣಗಳೇನು, ನಂತರ ಇದರ ಉದಾಹರಣೆಗಳನ್ನು ಮೂಲಕ ಇದು ಹೇಗಿರ್ತದೆ ಅಂತಕ್ಕಂಥದ್ದನ್ನು ಈಗ ಒಂದೊಂದಾಗಿ ಪರಿಚಯ ಮಾಡ್ಕೊಳ್ಳೋಣ. ಮೊದಲು ಬನ್ನಿ, ಅದು ವಿಶೇಷೋಕ್ತಿ ಅಲಂಕಾರ, ಅದರ ಲಕ್ಷಣ ಏನು ಅಂತ ತಿಳ್ಕೊಳ್ಳೋಣ. ಲಕ್ಷಣ: ಇದು ಕಾರ್ಯಕಾರಣ ಸಂಬಂಧಕ್ಕೆ ಸಂಬಂಧಿಸಿದ ಅಲಂಕಾರ. ಕಾರಣಗಳೆಲ್ಲವೂ ಸರಿಯಾಗಿ ಇದ್ದರೂ ಕಾರ್ಯ ಸಂಭವಿಸದೇ ಇರುವಂಥ ಮಾತಿನ ಚಮತ್ಕಾರ ಆಗಿದ್ದರೆ ಅದನ್ನು ವಿಶೇಷೋಕ್ತಿ ಅಲಂಕಾರ ಎನ್ನುವರು. ಇನ್ನೊಂದು ಸಾರಿ ನೋಡಿ, ಇದು ಕಾರ್ಯಕಾರಣ ಸಂಬಂಧಕ್ಕೆ ಸಂಬಂಧಿಸಿದ ಅಲಂಕಾರ. ಕಾರಣಗಳೆಲ್ಲವೂ ಸರಿಯಾಗಿ ಇದ್ದರೂ ಕಾರ್ಯ ಸಂಭವಿಸದೇ ಇರುವಂತೆ ಮಾತಿನ ಚಮತ್ಕಾರ ಆಗಿದ್ದರೆ ಅದನ್ನು ವಿಶೇಷೋಕ್ತಿ ಅಲಂಕಾರ ಎಂದು ಕರೆಯುವರು. ಏನು ಹೀಗಂದರೆ, ಈ ಕಾರ್ಯಕಾರಣ ಸಂಬಂಧ ಅಂದರೆ ಏನು ಅಂದರೆ, ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ನಡೀತಕ್ಕಂಥ ಎಲ್ಲ ಘಟನೆಗಳಿಗೆ ಒಂದು ಕಾರಣ ಇರ್ತದೆ. ಅಂದರೆ ಕಾರ್ಯಕ್ಕೆ ಒಂದು ಕಾರಣ ಇರ್ತದೆ. ಕಾರಣವು ಕಾರ್ಯವನ್ನು ಮಾಡ್ತದೆ. ಉದಾಹರಣೆಗೆ ಒಂದು ಪರೀಕ್ಷೆ ಒಂದು ಕಾರಣ, ಫಲಿತಾಂಶ ಒಂದು ಕಾರ್ಯ. ಫಲಿತಾಂಶ ಒಂದು ಕಾರ್ಯ ಆದರೆ ಪರೀಕ್ಷೆ ಒಂದು ಕಾರಣ. ಅಂದರೆ ಕಾರ್ಯಕಾರಣ ಸಂಬಂಧ ಹೀಗೆ ಇರ್ತದೆ ಈ ಅಲಂಕಾರದಲ್ಲಿ. ಸಾಮಾನ್ಯವಾಗಿ ವಾಸ್ತವದಲ್ಲಿರ್ತಕ್ಕಂಥದ್ದು ಏನು ಅಂದರೆ, ಒಂದು ಕಾರಣದಿಂದ ಕಾರ್ಯ ಸಂಭವಿಸ್ತದೆ. ಈ ಅಲಂಕಾರದಲ್ಲಿ ವಿಶೇಷತೆ ಏನು ಅಂದರೆ, ಕಾರಣಗಳು ಎಲ್ಲವೂ ಕೂಡ ಇದ್ದರೂ ಕೂಡ ಅದರ ಪ್ರತಿಫಲವಾಗಿ ಕಾರ್ಯ ಸಂಭವಿಸುವುದಿಲ್ಲ. ಹೀಗೆ ಹೇಳೋದಕ್ಕಿಂತ ಅದನ್ನು ಉದಾಹರಣೆಯ ಮೂಲಕ ನೀವು ನೋಡಿದಾಗ ಈ ವಿಷಯ ಹೆಚ್ಚು ಸ್ಪಷ್ಟವಾಗ್ತದೆ. ಬನ್ನಿ, ಒಂದು ಉದಾಹರಣೆಯನ್ನು ನೋಡೋಣ. ನೋಡಿ, ಇಲ್ಲಿ ಒಬ್ಬ ರೈತ ತನ್ನ ಭಾವನೆಯನ್ನು ಹೇಳ್ಕೊಳ್ತಕ್ಕಂಥ ಒಂದು ಕವಿತೆಯ ಸಾಲುಗಳಿದ್ದಾವೆ. ನೋಡಿ, ಸಾಲುಗಳು ಓದ್ತಾ ಇದ್ದೀನಿ. ಕಳೆಯೆಲ್ಲ ತೆಗೆದು ಇಳೆ ಹಸನು ಮಾಡಿ ತಳಿ ಹುಡುಕಿ ಬೀಜ ಬಿತ್ತಿ. ಕಳೆಯೆಲ್ಲ ತೆಗೆದು ಇಳೆ ಹಸನು ಮಾಡಿ ತಳಿ ಹುಡುಕಿ ಬೀಜ ಬಿತ್ತಿ. ಮಳೆ ಬರದ ದಿನಗಳಲ್ಲಿ ಹೊಳೆ ನೀರ ತಂದು, ಮಳೆ ಬರದ ದಿನಗಳಲ್ಲಿ ಹೊಳೆ ನೀರ ತಂದು ಉಣಿಸಿದರೂ ಕಷ್ಟಪಟ್ಟು. ಕೈ ಹಿಡಿಯಲಿಲ್ಲ ಈ ಹೊಲವು ನನ್ನ, ಕೈ ಹಿಡಿಯಲಿಲ್ಲ ಈ ಹೊಲವು ನನ್ನ, ಹುಲುಸಾದ ಬೆಳೆಯ ಕೊಟ್ಟು, ಹುಲುಸಾದ ಬೆಳೆಯ ಕೊಟ್ಟು. ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ, ಭಾಳ ಸರಳ ಇದೆ ಕವಿತೆ. ಇಲ್ಲಿ ಕಾರ್ಯಕಾರಣ ಸಂಬಂಧ ಅಂತ ಹೇಳಿದೆ ನಾನು. ಇಲ್ಲಿ ಯಾವುದು ಕಾರ್ಯ, ಯಾವುದು ಕಾರಣ ಅಂತ ಮೊದಲು ನೋಡಬೇಕು. ನೋಡಿ, ಇಲ್ಲಿ ಕಾರಣಗಳು ಯಾವ್ಯಾವು? ಕಳೆಯೆಲ್ಲ ತೆಗೆಯೋದು, ಇಳೆ ಹಸನು ಮಾಡೋದು, ಒಳ್ಳೆಯ ತಳಿಯನ್ನು ಹುಡುಕಿ ಬೀಜ ಬಿತ್ತಿದ್ದು, ಮತ್ತು ಮಳೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಹೊಳೆಯಿಂದ ನೀರು ತಂದು ಹಾಯಿಸಿದ್ದು, ಇವೆಲ್ಲವೂ ಕೂಡ ಕಾರಣಗಳು. ಇವೆಲ್ಲವ ಕಾರಣಗಳಿಂದ ಇವೆಲ್ಲವನ್ನು ಮಾಡಿದ್ರಿಂದ ಏನಾಗಬೇಕಾಯಿತು? ಆತನಿಗೆ ಒಳ್ಳೆಯ ಹುಲುಸಾದ ಬೆಳೆ, ಫಸಲು ಸಿಗಬೇಕಾಗಿತ್ತು. ಸಿಕ್ಕಿದೆಯಾ? ಇಲ್ಲ. ಅವ್ರು ಹೇಳ್ತಾನೆ, ಕೈ ಹಿಡಿಯಲಿಲ್ಲ ಈ ಹೊಲವು ನನ್ನ, ಹುಲುಸಾದ ಬೆಳೆಯ ಕೊಟ್ಟು. ಕೈ ಹಿಡಿಲಿಲ್ಲ, ಸಹಾಯ ಮಾಡಲಿಲ್ಲ ಅಂದರೆ ಒಳ್ಳೆಯ ಬೆಳೆ ಬರಲಿಲ್ಲ. ಅಂದರೆ ಕಾರಣಗಳೆಲ್ಲವೂ ಸರಿಯಾಗಿ ಇದ್ದರೂ ಕೂಡ ಕಾರ್ಯ ಸಂಭವಿಸಲಿಲ್ಲ. ಸೊ ಅದನ್ನು ಹೇಗೆ ಸಮನ್ವಯ ಮಾಡೋದು ಅಂತ ಇಲ್ಲಿ ನಾನಿಲ್ಲಿ ಮಾಡಿದ್ದೇನೆ. ನೋಡಿ, ಇದನ್ನು ಇಲ್ಲಿ ಕಳೆಯನ್ನು ತೆಗೆಯುವ, ಇಳೆ ಅಂದರೆ ಭೂಮಿಯನ್ನು ಹಸನು ಮಾಡುವ, ಒಳ್ಳೆಯ ತಳಿಯ ಬೀಜವನ್ನು ಆಯ್ದು ಬಿತ್ತುವ, ಮಳೆ ಬರದ
ಕಾಲದಲ್ಲಿ ಹೊಳೆಯಿಂದ ನೀರು ತಂದು ಹಾಯಿಸುವ ಎಲ್ಲ ಕೆಲಸಗಳನ್ನು ಮಾಡಿದರೂ ಅದರ ಪ್ರತಿಫಲವಾಗಿ ಬರಬೇಕಾಗಿದ್ದ ಹುಲಸಾದ ಬೆಳೆ ಬಂದು ಕಷ್ಟಪಟ್ಟವರ ಕೈ ಹಿಡುವ ಕೆಲಸ ಆಗಲೇ ಇಲ್ಲ. ಅಂದರೆ ಕಾರಣಗಳಿದ್ದೂ ಕಾರ್ಯ ಸಂಭವಿಸಲಿಲ್ಲ. ಹಾಗಾಗಿ ಇದು ವಿಶೇಷೋಕ್ತಿ ಅಲಂಕಾರ ಅನಿಸಿಕೊಳ್ಳುತ್ತದೆ. ಅರ್ಥ ಇಷ್ಟೇ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಕೆಲವು ಕಾರಣಗಳಿದ್ದಾಗ ಕಾರ್ಯ ನಡಿಬೇಕು, ಕಾರಣಗಳಿದ್ದೂ ಕೂಡ ಇಲ್ಲಿ ಕಾರ್ಯ ನಡೀದೇ ಇದ್ದರೆ ಅದನ್ನು ವಿಶೇಷೋಕ್ತಿ ಅಲಂಕಾರ ಅಂತೇಳಿ ಕರೆಯಲಾಗ್ತದೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ ಬನ್ನಿ. ಇದು ಗೋಪಾಲಕೃಷ್ಣ ಅಡಿಗರ ಸುಲಿಗೆ ಎಂಬ ಯಾಗ ಅಂತಕ್ಕಂಥ ಒಂದು ಕವಿತೆಯ ಸಾಲುಗಳಿವು. ನೋಡಿ, ಇಲ್ಲಿ ಹೇಗಿದೆ: ಕೊರಲ ನೀರಿದರೂ ಕೆರಳಿರಲಿಲ್ಲ, ನೆತ್ತರನೆ ಹೀರಿ ಹೀರಿ ಊದಿಕೊಂಡರೂ ಒದೆಯಲಿಲ್ಲವೋ ಧರ್ಮವಾಕ್ಯ ಮೀರಿ. ನೋಡಿ ಹೇಗಿದೆ ಅದು: ಕೊರಲ ನೀರಿದರೂ ಕೆರಳಿರಲಿಲ್ಲ, ನೆತ್ತರನೆ ಹೀರಿ ಹೀರಿ ಊದಿಕೊಂಡರೂ ಒದೆಯಲಿಲ್ಲವೋ ಧರ್ಮವಾಕ್ಯ ಮೀರಿ. ಇಲ್ಲಿ ಕಾರಣಗಳು ಯಾವ್ಯಾವು? ಕೊರಲಿನಿಂದ ಇರಿಯೋದು ಮತ್ತು ನೆತ್ತರನ್ನು ಹೀರಿ ಹೀರಿ ಊದಿಕೊಳ್ಳೋದು, ಇವು ಕಾರಣ. ಈ ಕಾರಣದಿಂದ ಏನಾಗಬೇಕಾಯಿತು? ಕೊರಲಿನಿಂದ ಇರಿದಾಗ ಕೆರಳಬೇಕಾಯಿತು, ಅವನು ಕೆರಳಲಿಲ್ಲ, ಕಾರ್ಯ ನಡೀಲಿಲ್ಲ. ನೆತ್ತರನ್ನು ಹೀರಿ ಹೀರಿ ಊದಿಕೊಂಡಾಗ ಒದಿಬೇಕಾಯಿತು, ಸಿಟ್ಟಿನಿಂದ ಹಿಂದಕ್ಕೆ ತಿರುಗಿ, ಒದಿಲಿಲ್ಲ. ಅಂದರೆ ಕಾರಣಗಳಿದ್ದು ಕಾರ್ಯ ಸಂಭವಿಸಲಿಲ್ಲ. ಕೊನೆಗಿದೆ ಧರ್ಮವಾಕ್ಯ ಮೀರಿ ಅಂತ. ಇದರಲ್ಲೇ ಮತ್ತೆ ಒಂದು ಕೆಲವು ಪ್ರಭೇದಗಳು ಬರ್ತವೆ, ಅದು ಬೇಡ ಅಂಥೇಳಿ ನಾನು ಬಿಟ್ಟಿದ್ದೇನೆ. ನಿರ್ಬಂಧ ಇರತಕ್ಕಂಥ ಪ್ರಭೇದಗಳು ಅವೆಲ್ಲ ಬೇಡ. ಇಲ್ಲಿ ಮುಖ್ಯವಾಗಿ ನಾವು ಈ ಅಲಂಕಾರ ವಿಶೇಷೋಕ್ತಿ ಅಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅದ್ರ ಕಡೆ ಗಮನ ಕೊಡೋಣ. ಅಂದರೆ ಕಾರಣಗಳು ನಡೆದೂ ಕೂಡ ಕಾರಣಗಳಿದ್ದೂ ಕಾರ್ಯ ನಡೆಯೋದಿಲ್ಲ, ಅದು ವಿಶೇಷೋಕ್ತಿ ಅಲಂಕಾರ. ಇದನ್ನು ಹೇಗೆ ಸಮನ್ವಯ ಮಾಡ್ಬೋದು? ಇಲ್ಲಿ ನೋಡಿ, ಇಲ್ಲಿ ಕೊರಳನ್ನು ಇರಿಯುವ ಕಾರಣದಿಂದ ಕೆರಳುವ ಕಾರ್ಯ ಆಗಬೇಕಿತ್ತು, ಆದರೆ ಅದು ಆಗಲಿಲ್ಲ. ಅದರಂತೆ ನೆತ್ತರನ್ನು ಹೀರಿ ಹೀರಿ ಊದಿಕೊಂಡ ಕಾರಣದಿಂದ ಒದೆಯುವ ಕಾರ್ಯ ಆಗಬೇಕಾಗಿತ್ತು, ಆದರೆ ಅದು ಆಗಲಿಲ್ಲ. ಅಂದರೆ ಕಾರಣಗಳಿದ್ದು ಕಾರ್ಯ ನಡೆಯಲಿಲ್ಲ. ಹಾಗಾಗಿ ಇದು ವಿಶೇಷೋಕ್ತಿ ಅಲಂಕಾರ. ವಿಶೇಷೋಕ್ತಿ ಅಲಂಕಾರ ಈ ಎರಡು ಉದಾಹರಣೆಗಳಿಂದ ತಮಗೆ ಸ್ಪಷ್ಟವಾಯಿತು ಅಂದ್ಕೊಂಡಿದ್ದೇನೆ. ಇನ್ನೂ ಒಂದು ಉದಾಹರಣೆ, ಮೂರನೆಯ ಮತ್ತು ಕೊನೆಯ ಉದಾಹರಣೆಯನ್ನು ಕೊಟ್ಟು ನನ್ನ ಈ ವಿಶ್ಲೇಷಣೆಯನ್ನು ಮುಗಿಸುತ್ತೇನೆ. ಬನ್ನಿ ಕೊನೆಯ ಉದಾಹರಣೆ ನೋಡೋಣ. ಇಲ್ಲೊಂದು ಕವಿತೆ ಇದೆ ನೋಡಿ. ಒಬ್ಬ ನೊಂದ ಮಹಿಳೆ ತನ್ನ ಭಾವನೆಯನ್ನು ಹೇಳ್ಕೊಳ್ತಕ್ಕಂಥ ಕವಿತೆ ಇದು. 10 ಓಲೆಯ ಬರೆದೆ ಮತ್ತೆ ಭೇಟಿಯೂ ಆದೆ, 10 ಕರೆದು ಸಂಕಟವ ಹೇಳಿಕೊಂಡೆ. 10 ಓಲೆಯ ಬರೆದೆ ಮತ್ತೆ ಭೇಟಿಯೂ ಆದೆ, 10 ಕರೆದು ಸಂಕಟವ ಹೇಳಿಕೊಂಡೆ. 10 ಜನರೆದುರೇ ಕಾಲ ಹಿಡಿದೂ ಬಿಟ್ಟೆ, 10 ಜನರ ಎದುರೇ ಕಾಲ ಹಿಡಿದೂ ಬಿಟ್ಟೆ. ಅವನೆದೆಯು ಕರಗಲಿಲ್ಲ, ನನಗಾಗಿ ಮರುಗಲಿಲ್ಲ. ಅವನೆದೆಯು ಕರಗಲಿಲ್ಲ, ನನಗಾಗಿ ಮರುಗಲಿಲ್ಲ. ಈ ಎರಡು ಉದಾಹರಣೆಗಳ ಆಧಾರದ ಮೇಲೆ ಈ ಮೂರನೇದನ್ನು ತಾವು ಸ್ಪಷ್ಟವಾಗಿ ತಕ್ಷಣ ಗುರುತು ಹಿಡಿತೀರಿ ಅಂದ್ಕೊಂಡಿದ್ದೇನೆ. ಇಲ್ಲಿ ಕಾರ್ಯ ಯಾವುದು? ಅವನೆದೆಯು ಕರಗಲಿಲ್ಲ, ನನಗಾಗಿ ಮರುಗಲಿಲ್ಲ. ಅವನೆದೆಯು ಕರಗೋದು ಕಾರ್ಯ, ನನಗಾಗಿ ಮರುಗೋದು ಕಾರ್ಯ. ಕಾರಣಗಳೇನು? ನೋಡಿ, 10 ಓಲೆಯನ್ನು ಬರೆದಿದ್ದು, ಸ್ವತಃ ಹೋಗಿ ಭೇಟಿಯಾಗಿ ಕೇಳ್ಕೊಂಡದ್ದು, 10 ಕರೆದು ಸಂಕಟ ಹೇಳ್ಕೊಂಡಿದ್ದು, ಸಾರ್ವಜನಿಕವಾಗಿ ಕಾಲು ಹಿಡ್ಕೊಂಡಿದ್ದು, ಇವೆಲ್ಲವೂ ಕಾರಣಗಳು. ಇವೆಲ್ಲ ಕಾರಣಗಳಿಂದ ಕಾರ್ಯ ಏನಾಗಬೇಕಾಗಿತ್ತು? ಅವನೆದೆ ಕರಗಬೇಕಾಗಿತ್ತು, ಅವಳಿಗಾಗಿ ಅವನು ಮರುಗಬೇಕಾಗಿತ್ತು. ಅವೆರಡೂ ಆಗಲೇ ಇಲ್ಲ. ಹಾಗಾಗಿ ಇದು ವಿಶೇಷೋಕ್ತಿ ಅಲಂಕಾರ ಅನಿಸ್ಕೊಳ್ತದೆ. ಇದರ ಅಧಿಕೃತವಾಗಿ ಸಮನ್ವಯ ಹೇಗೆ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಮಾಡಿದ್ದೇನೆ ನೋಡಿ. ಇಲ್ಲಿ ಅವಳು ಪತ್ರ ಬರೆಯುವ, ಹೋಗಿ ಭೇಟಿ ಮಾಡಿ ಕೇಳಿಕೊಳ್ಳುವ, 10 ಸಂಕಟ ಹೇಳಿಕೊಳ್ಳುವ, ಅವಮಾನವನ್ನು ಲೆಕ್ಕಿಸದೆ ಸಾರ್ವಜನಿಕವಾಗಿ ಕಾಲಿಗೆ ಬೀಳುವ ಎಲ್ಲ ಬಗೆಯ ಕಾರಣಗಳಿದ್ದರೂ ಅವನ ಎದೆ ಕರಗುವ ಮತ್ತು ಅವಳಿಗಾಗಿ ಮರುಗುವ ಕಾರ್ಯಗಳು ಆಗಲೇ ಇಲ್ಲ. ಅಂದರೆ ಕಾರಣಗಳಿದ್ದು ಕಾರ್ಯ ನಡೆಯಲಿಲ್ಲ. ಹಾಗಾಗಿ ಇದು ವಿಶೇಷೋಕ್ತಿ ಅಲಂಕಾರ. ಈ 3 ಉದಾಹರಣೆಗಳು ಮತ್ತು ವಿಶ್ಲೇಷಣೆಗಳ ಮೂಲಕ ವಿಶೇಷೋಕ್ತಿ ಅಲಂಕಾರ ಅಂದರೆ ಏನು ಅಂಥೇಳಿ ತಮಗೆ ಸ್ಪಷ್ಟವಾಯಿತು ಅಂತ ಅಂದ್ಕೊಂಡಿದ್ದೇನೆ. ಈ ವಿಶೇಷೋಕ್ತಿ ಅಲಂಕಾರದ ಮುಖ್ಯಾಂಶ ಇಷ್ಟೇ: ಕಾರ್ಯಕಾರಣ ಸಂಬಂಧದ ಅಲಂಕಾರ ಇದು. ಕಾರಣಗಳಿಂದ ಕಾರ್ಯ ನಡೆಯಬೇಕು ವಾಸ್ತವಿಕವಾಗಿ, ಆದರೆ ಕಾರಣಗಳಿದ್ದು ಕಾರ್ಯ ನಡೆಯದೇ ಇದ್ದರೆ ಅದು ವಿಶೇಷೋಕ್ತಿ ಅಲಂಕಾರ ಅಂತ ಅನಿಸ್ಕೊಳ್ತದೆ. ಈ ಅಲಂಕಾರದ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಇದುವರೆಗೂ ತಾವು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ
ಈ ವಿಡಿಯೋವನ್ನು ಇದುವರೆಗೂ ತಾವು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ಹೊಸದಾಗಿ ಈ ಚಾನಲಿಗೆ ಬಂದಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ಈ ಇನ್ನೊಂದು ವಿಡಿಯೋದ ಮೂಲಕ ನಾನು ಮತ್ತೆ ಕಂಡು ಕಾಣದಂಥ ಚೆಲುವು ಈ ಸರಣಿ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದ ಮೂಲಕ ಹೊಸ ಅಲಂಕಾರವನ್ನು ತೆಗೆದುಕೊಂಡು ತಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.